ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪಾರ್ಟ್ 3 ಮೂರನೇ ವಿಡಿಯೋನ ನೋಡೋಣ, ಕೌಂಟಿಂಗ್ ಸಾರ್ಟ್ ನಲ್ಲಿ. ಸೊ ಫಸ್ಟ್ ಏನ್ ಮಾಡಿದ್ದಾರೆ, ಅವರು ಒಂದು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಕೇವಲ 5 ಸ್ಟೆಪ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಕೌಂಟಿಂಗ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ. ಸೊ ಬೇರೆ ಸಾರ್ಟಿಂಗ್ ಪ್ರಾಬ್ಲಮ್ ತರ ಇಲ್ಲಿ ಕಂಪ್ಯಾರಿಸನ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ. ನಮ್ಮ ಫೈನಲ್ ಗೋಲ್ ಏನಾಗಿರುತ್ತೆ, ನಮ್ಮ ಫೈನಲ್ ಗೋಲ್ ಪ್ರತಿಯೊಂದು ಎಲಿಮೆಂಟ್ ಏನಿಲ್ಲಿ ಕೊಟ್ಟಿದ್ದಾರೆ ಅವುಗಳ ಪರ್ಫೆಕ್ಟ್ ಪೊಸಿಷನ್ ಅನ್ನ ಕಂಡುಹಿಡಿಯೋದಾಗಿರುತ್ತೆ. ಯಾವಾಗ ಸಾರ್ಟ್ ಆದ್ಮೇಲೆ. ಸೊ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದಕ್ಕೂ ನೋಡಲ್ಲ, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದಕ್ಕೂ ನೋಡಲ್ಲ. ಫೈನಲ್ ಆಗಿ ಅದೇ ಸಾರ್ಟ್ ಆಗಿರುತ್ತೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ಸೊ ಅವಾಗ ನಾವು ಪ್ರತಿಯೊಂದ್ರದ್ದು ಕೂಡ ಪೊಸಿಷನ್ ಅನ್ನ ನೋಡ್ತಾ ಹೋಗ್ಬೋದು. ಸೊ ಸ್ಟೆಪ್ 1 ನೋಡೋಣ. ಇವಾಗ 5 ಸ್ಟೆಪ್ಗಳಲ್ಲಿ ಮೊದಲನೇ ಸ್ಟೆಪ್ ಏನು, ಕೊಟ್ಟಿರುವಂತ ಎಲಿಮೆಂಟ್ ಗಳನ್ನ ನಾವೇನ್ ಮಾಡಬೇಕು, ಒಂದು ಅರೇಯನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಇನ್ಸರ್ಟ್ ಮಾಡಬೇಕು ಇನ್ ದ ಸೇಮ್ ಆರ್ಡರ್. 4 1 3 3 2 4 1 7 7 6. ಸೊ ಇವಾಗ ಒಂದು ಅರೇಯಲ್ಲಿ ಇನ್ಸರ್ಟ್ ಮಾಡಿದೀವಿ. ಆ ಅರೇಗೆ ನಾನು ಎ ಅಂತ ನೇಮ್ ಕೊಡ್ತೀನಿ. ನೀವು ಏನಾದ್ರೂ ಕೂಡ ನೇಮ್ ಅನ್ನ ಕೊಡ್ಬೋದು, ಯಾವ್ದಾದ್ರೂ ವೇರಿಯೇಬಲ್, ಎ ಬಿ ಸಿ ಡಿ ಎಫ್ ಜಿ ಎನಿಥಿಂಗ್. ಸೊ ನೆಕ್ಸ್ಟ್ ಇಂಡೆಕ್ಸಿಂಗ್ 0 1 2 3 4 5 6 7 8 9. ಸೊ 0 to 9 ಅಂದ್ರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಾಯ್ತು, 10. ಅಂದ್ರೆ ಸೈಜ್ ಆಫ್ ದ ಅರೇ ಇಸ್ 10. ನಾವು ಈಗ ನಾವು ಕೀ ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು. ಕೀ ವ್ಯಾಲ್ಯೂ ಅಂತ ಅಂದ್ರೆ ಏನು, ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ ಗಳಲ್ಲಿ ಬಿಗ್ಗರ್ ವ್ಯಾಲ್ಯೂ ಯಾವ್ದಿರುತ್ತೆ ಅದು ಕೀ ವ್ಯಾಲ್ಯೂ ಆಗುತ್ತೆ. 4 ಇದೆ, 1 ಇದೆ, 3 ಇದೆ, 2 ಇದೆ, 7 ಇದೆ, 6 ಇದೆ. ಯಾವುದು ಬಿಗ್ಗರ್ ವ್ಯಾಲ್ಯೂ? 7. ಸೊ ದ ಕೀ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 7. ನೆಕ್ಸ್ಟ್ ಸ್ಟೆಪ್ ನಂಬರ್ 2. ಸೊ ಸ್ಟೆಪ್ ನಂಬರ್ 2 ಅಲ್ಲಿ ಏನ್ ಮಾಡ್ತೀವಿ, ನಾವು ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್ ವ್ಯಾಲ್ಯೂ ಆಫ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಅನ್ನ ಬರೀತೀವಿ. ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ನಾವು ಫ್ರೀಕ್ವೆನ್ಸಿ ಕೌಂಟ್ ಅನ್ನ 2ನೇ ಸ್ಟೆಪ್ ಅಲ್ಲಿ ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರೀತೀವಿ. ಸೊ ನಾನು ಹೇಳಿದೆ ಕೀ ಈಸ್ 7 ಅಂದ್ರೆ ಮ್ಯಾಕ್ಸಿಮಮ್ ಎಲಿಮೆಂಟ್ ನಮಗೆ ಕೊಟ್ಟಿರುವಂತದ್ರಲ್ಲಿ 7 ಇದೆ. ಸೊ ಅಂದ್ರೆ ನಮಗೆ ಏನ್ ಗೊತ್ತಾಯ್ತು, ಕೊಟ್ಟಿರುವಂತ ಎಲಿಮೆಂಟ್ ಗಳ ರೇಂಜ್ 0 ಇಂದ 7 ಒಳಗಡೆ ಇದೆ. 0 ಇಂದ 7 ಒಳಗಡೆ. ಸೊ ನಾವು ಕೌಂಟಿಂಗ್ ಸಾರ್ಟ್ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತೀವಿ, ಕೇವಲ ಪಾಸಿಟಿವ್ ಡಿಜಿಟ್ಸ್ ಅನ್ನ ತಗೊಳ್ಳೋದ್ರಿಂದ 0 ಇಂದ ರೇಂಜ್ ಶುರು ಆಗುತ್ತೆ. ಸೊ 0 to 7 ನಮ್ಮ ಕೊಟ್ಟಿರುವಂತಹ ಪ್ರಾಬ್ಲಮ್ ಅಲ್ಲಿ ರೇಂಜ್ ಆಗಿದೆ ಈಗ. ಸೊ 0 ಇಂದ ಶುರು ಮಾಡೋಣ. 0 1 2 3 4 5 6 ಮತ್ತೆ ಲಾಸ್ಟ್ ಏನು 7. ಈಗ ನಾನು ಹೇಳಿದೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರಿಬೇಕಾದ್ರೆ ನಾವಿನ್ನು ಟ್ರಾವರ್ಸ್ ಮಾಡೋದಕ್ಕೆ ಶುರುನೇ ಮಾಡಿಲ್ಲ ನಮ್ಮ ಅರೇಯನ್ನು. ಅಂದ್ರೆ ಫ್ರೀಕ್ವೆನ್ಸಿ ಕೌಂಟ್ ಎಷ್ಟಾಗುತ್ತೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಶುರುನೇ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇನಿಷಿಯಲ್ ವ್ಯಾಲ್ಯೂ ಏನಾಗಿರುತ್ತೆ 0. ಪ್ರತಿ ಒಂದು ಎಲಿಮೆಂಟಿನ ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್ ವ್ಯಾಲ್ಯೂ ಏನಾಗಿರುತ್ತೆ 0. ಸೊ ಈಗ ಸ್ಟೆಪ್ ನಂಬರ್ 3 ಮೂರನೇ ಸ್ಟೆಪ್ಗೆ ಹೋಗೋಣ. ಈ ಒಂದು ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ನಮ್ಮ ಪ್ರತಿ ಒಂದು ಎಲಿಮೆಂಟಿನ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಅಪ್ಡೇಟ್ ಮಾಡ್ತೀನಿ. ಸೊ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಯಾವ ರೀತಿ ಅಪ್ಡೇಟ್ ಮಾಡೋದು, ಸೇಮ್ 0 to 7 ಇಂಡೆಕ್ಸ್ ವ್ಯಾಲ್ಯೂನ ತಗೊಳ್ಳಿ. 0 1 2 3 4 5 6 ಮತ್ತೆ 7. ಈಗ ಪ್ರತಿಯೊಂದು ಎಲಿಮೆಂಟ್ ಎಷ್ಟು ಸಲ ರಿಪೀಟ್ ಆಗಿದೆ ನೋಡಿ. ನಮ್ಮ ರೇಂಜ್ ಇದ್ದಿದ್ದು 0 ಇಂದ 7 ವರೆಗೂ. ಸೊ 0 ಎಷ್ಟು ಸಲ ರಿಪೀಟ್ ಆಗಿದೆ, 0 ಇಲ್ವೇ ಇಲ್ಲ. ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ 0. 1 ಎಷ್ಟು ಸಲ ಇದೆ, 1 2 2 ಸಲ ಇದೆ, ಫ್ರೀಕ್ವೆನ್ಸಿ ಕೌಂಟ್ ಇಸ್ 2. 2 ಇದೆಯಾ, ಎಸ್ ಎಷ್ಟು ಸಲ ಇದೆ, ಕೇವಲ 1 ಸಲ, ಫ್ರೀಕ್ವೆನ್ಸಿ ಕೌಂಟ್ ಇಸ್ 1. 3 ಇದೆಯಾ, ಇದೆ 2 ಸಲ ಇದೆ, ಸೊ ಫ್ರೀಕ್ವೆನ್ಸಿ ಕೌಂಟ್ ಇಸ್ 2. 4 ಇದೆಯಾ, ಎಸ್ ಇದೆ 2 ಸಲ ಇದೆ, ಸೊ ಫ್ರೀಕ್ವೆನ್ಸಿ ಕೌಂಟ್ ಇಸ್ 2. 5 ಇದೆಯಾ, 5 ಇಲ್ಲ, ಸೊ ಫ್ರೀಕ್ವೆನ್ಸಿ ಕೌಂಟ್ 0. 6 ಇದೆ, ಫ್ರೀಕ್ವೆನ್ಸಿ ಕೌಂಟ್ 1. 7 ಎಷ್ಟು ಸಲ ಇದೆ, 2 ಸಲ ಇದೆ, ಸೊ ಫ್ರೀಕ್ವೆನ್ಸಿ ಕೌಂಟ್ ಇಸ್ 2. ಸೊ ಇಷ್ಟೇ ನಾವೇನ್ ಮಾಡಿದ್ವಿ, ಥರ್ಡ್ ಸ್ಟೆಪ್ ಅಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರೆದ್ವಿ. ನೆಕ್ಸ್ಟ್ ಸ್ಟೆಪ್ ನಂಬರ್ 4. ಸೊ ಫೋರ್ತ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಫೈನಲ್ ಸ್ಟೆಪ್ 5th ಸ್ಟೆಪ್ ಅಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಒಂದು ಅರೇ ಅಲ್ಲಿ ನಾವು ಪ್ರತಿಯೊಂದು ಎಲಿಮೆಂಟ್ ಗಳನ್ನು ಒಂದು ಅರೇಯಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಆ ಇನ್ಸರ್ಟ್ ಮಾಡಿರುವಂತ ಪೊಸಿಷನ್ ಅನ್ನ ನೋಡ್ತಾ ಹೋಗ್ತೀವಿ ಪ್ರತಿಯೊಂದು ಎಲಿಮೆಂಟ್ ಗಳಿಗೂ ಕೂಡ. ಸೊ ಆ ಪೊಸಿಷನ್ ಬೇಕು ಅಂತಂದ್ರೆ ಫಸ್ಟ್ ನಾನು ಅರೇಯನ್ನ ಕ್ರಿಯೇಟ್ ಮಾಡೋದಕ್ಕೆ ಅದರ ಸೈಜ್ ಎಷ್ಟು ಆಗಿರ್ಬೇಕು ಅಂತ ಗೊತ್ತಾಗ್ಬೇಕು. ಆ ಅರೇ ಸೈಜ್ ಗೊತ್ತಾಗ್ಬೇಕು, ಆಮೇಲೆ ಆ ಪೊಸಿಷನ್ ಗಳಲ್ಲಿ ಇನ್ಸರ್ಟ್ ಮಾಡೋದು. ಸೊ ಫೋರ್ತ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ಸೈಜ್ ಆಫ್ ಅರೇನ ಹುಡುಕ್ತೀವಿ. ಸೈಜ್ ಆಫ್ ದಿ ಅರೇ ಅಂದ್ರೆ ಔಟ್ಪುಟ್ ಅರೇಯ ಸೈಜ್ ಅನ್ನು ಹುಡುಕಬೇಕು. ಸೊ ಕೌಂಟ್ ಅನ್ನೇ ನಾವು ನೋಡ್ತಾ ಹೋಗ್ತೀವಿ. 0 to 7 0
1 2 3 4 5 6 ಮತ್ತೆ 7. ಈಗ ಏನು ಮಾಡಬೇಕು, 0 ಫಸ್ಟ್ ಎಲಿಮೆಂಟ್ ಇಂದು ಫ್ರೀಕ್ವೆನ್ಸಿ ಕೌಂಟರ್ನ ಡೈರೆಕ್ಟ್ ಬರಿಬೇಕು. ಎಷ್ಟಿದೆ 0. 0 plus 2 will be 2. 2 plus 1 will be 3. 3 plus 2 will be 5. 5 plus 2 will be 7. 7 plus 0 will be 7. Next 7 plus 1 will be 8. 8 plus 2 will be 10. ನೋಡಿ, this final size of the array is equal to total number of elements. ಫೈನಲ್ ಸೈಜ್ ಆಫ್ ಅರೇ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತಂದ್ರೇನು, ನಾವು ಕರೆಕ್ಟ್ ಆರ್ಡರ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ, ಯಾವುದೇ ರಾಂಗ್ ಇಲ್ಲ ಅಂತ ಅರ್ಥ. ಈಗ ನನಗೆ ಗೊತ್ತಾಯ್ತು ನಾನು ಕನ್ಸ್ಟ್ರಕ್ಟ್ ಮಾಡಬೇಕಾಗಿರುವಂತಹ ಔಟ್ಪುಟ್ ಅರೇನ ಸೈಜ್ ಏನಾಗಿರಬೇಕು 10. ಸೊ ಇವಾಗ ಸ್ಟೆಪ್ ನಂಬರ್ 5 ಫೈನಲ್ ಸ್ಟೆಪ್ ಅಲ್ಲಿ ಅರೇನ ಕನ್ಸ್ಟ್ರಕ್ಟ್ ಮಾಡೋಣ. ನಾನು ಔಟ್ಪುಟ್ ಅರೇಗೆ ಬಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಇಲ್ಲಿ ಇನಿಷಿಯಲ್ ಎ ಇದೆ, ಇದು ಸಾರ್ಟ್ ಕೂಡ ಆಗಿಲ್ಲ ಮತ್ತೆ ಪೊಸಿಷನ್ ಕೂಡ ಫಿಕ್ಸ್ ಆಗಿಲ್ಲ. ಇದೇನಾಗ್ತಾ ಇದೆ, ಔಟ್ಪುಟ್ ಅರೇಯಲ್ಲಿ ನಾವು ಸಾರ್ಟ್ ಕೂಡ ಆಗಿರುತ್ತೆ ಮತ್ತೆ ಪೊಸಿಷನ್ ಕೂಡ ಗೊತ್ತಾಗೋದ್ರಿಂದ ನಾನು ಇದನ್ನ ಬಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ, ಡಿಫರೆಂಟ್ ವೇರಿಯೇಬಲ್ ಅನ್ನ ಯೂಸ್ ಮಾಡಿ. ಸೊ ಎಷ್ಟಿರಬೇಕು ಸೈಜು 10. ಸೊ 0 ಇಂದ ಶುರು ಮಾಡಿ. 0 1 2 3 4 5 6 7 8 9. ಸೊ 0 to 9 ಅಂದ್ರೆ ಎಷ್ಟಾಯ್ತು, ಟೋಟಲ್ 10 ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನ ನಾನು ಇವಾಗ ಈ ಒಂದು ಅರೇಯಲ್ಲಿ ಸ್ಟೋರ್ ಮಾಡಬಹುದು. ಈಗ ಈ ಅರೇಯಲ್ಲಿ ಇರುವಂತಹ 10 ಸ್ಪೇಸಸ್ ಗಳಲ್ಲಿ ಯಾವ ಎಲಿಮೆಂಟ್ ಅನ್ನ ಸ್ಟೋರ್ ಮಾಡಬೇಕು ಅದನ್ನ ನಾವು ಡಿಸೈಡ್ ಮಾಡೋಣ. ಸೊ ಸ್ಟೆಪ್ ನಂಬರ್ 1 ಗೆ ಬರ್ರಿ. ಕನ್ಫ್ಯೂಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಬರ್ದಿರುವಂತಹ ಇಂಡೆಕ್ಸ್ ವ್ಯಾಲ್ಯೂಗಳನ್ನ ಅಳಿಸಿ, ಇಲ್ಲ ಅಂದ್ರೆ ಸ್ಟ್ರೈಕ್ ಔಟ್ ಮಾಡಿಬಿಡಿ, ಯಾಕಂದ್ರೆ ಕನ್ಫ್ಯೂಷನ್ ಆಗುತ್ತವೆ ಇದ್ರೆ. ಸೊ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಗೆ ಟ್ರಾವರ್ಸ್ ಮಾಡೋದನ್ನ ಶುರು ಮಾಡೋಣ. ಮೊದಲನೇ ಎಲಿಮೆಂಟ್ ಯಾವುದು 6. ಈಗ 6 ಎಲ್ಲಿದೆ ನೋಡಿ, ಇಲ್ಲಿ ಅಪ್ಡೇಟೆಡ್ ಅಲ್ಲಿ ಕೌಂಟ್ ಅಲ್ಲಿ 6 ಇಲ್ಲಿದೆ. ಅದೇನು ಹೇಳ್ತಾ ಇದೆ, 8th ಪೊಸಿಷನ್ಗೆ 6 ಅನ್ನ ಕೂರಿಸು ಅಂತ ಹೇಳ್ತಾ ಇದೆ. ಆದ್ರೆ ನಾನೇನ್ ಮಾಡ್ತೀನಿ, ಒಂದು ಪೊಸಿಷನ್ ರೆಡ್ಯೂಸ್ ಮಾಡ್ತೀನಿ. 8 minus 1 will be 7. ಸೊ 7th ಪೊಸಿಷನ್ ಅಲ್ಲಿ 6 ಅನ್ನ ಕೂರಿಸ್ತೀನಿ. ಯಾಕೆ ಅಂತ ನಾನು ಹೇಳ್ತೀನಿ, ಪ್ರಾಬ್ಲಮ್ ಪ್ರೊಸೀಡ್ ಆಗ್ತಾ. ನೆಕ್ಸ್ಟ್ 7 ಅನ್ನ ಕೂರಿಸ್ಬೇಕು. 7 ಏನ್ ಹೇಳ್ತಾ ಇದೆ, 10th ಪೊಸಿಷನ್ ಅಲ್ಲಿ ಕೂರಿಸು ಅಂತ. 10th ಇದೆಯಾ ಇಲ್ಲಿ? ಇಲ್ಲ. ಅದಕ್ಕೋಸ್ಕರನೇ ನಾನು ಏನ್ ಮಾಡಿದೆ, ಒಂದು ಪೊಸಿಷನ್ ಅನ್ನ ರೆಡ್ಯೂಸ್ ಮಾಡಿದ್ದೀನಿ. ನೋಡಿ ಇಲ್ಲಿ 10 ಸ್ಪೇಸಸ್ ಇದೆ, ಆದ್ರೆ ಇಂಡೆಕ್ಸಿಂಗ್ 0 ಇಂದ ಶುರು ಮಾಡಿರೋದ್ರಿಂದ ನಾವೀಗ ಒಂದು ಸ್ಪೇಸ್ ಲೆಸ್ ಆದಾಗಾಯ್ತು. ಅಂದ್ರೆ ಕರೆಕ್ಟ್ 10 ಇದ್ದಿದ್ರೆ ತುಂಬಿಸ್ಕೊಳ್ಳೋದಿತ್ತು. 0 ಇಂದ ಶುರು ಮಾಡಿರೋದ್ರಿಂದ ಒಂದು ಸ್ಪೇಸ್ ಅನ್ನು ಎಲ್ಲಾ ಒಂದು ಪೊಸಿಷನ್ಗಳನ್ನು ಕಡಿಮೆ ಮಾಡ್ತಾ ಬರ್ತೀವಿ. 8 ಇತ್ತು 7 ಮಾಡಿದೆ. ಈಗ ಅದೇನು ಹೇಳ್ತಾ ಇದೆ, 10th ಪೊಸಿಷನ್ ಅಲ್ಲಿ ಕೂರಿಸು ಅಂತ ಇದೆ. 10th ಪೊಸಿಷನ್ ಇಲ್ಲ, ರೆಡ್ಯೂಸ್ ಇಟ್ ಬೈ 1. ಸೊ 9. 9th ಪೊಸಿಷನ್ ಅಲ್ಲಿ 7 ಅನ್ನ ಕೂರಿಸ್ತೀವಿ. ನೆಕ್ಸ್ಟ್ 7 ಅಗೇನ್. ಸೊ ಅಪ್ಡೇಟೆಡ್ ವ್ಯಾಲ್ಯೂ ಏನಾಗಿದೆ 9. ಸೊ ಅದನ್ನ 1 ರೆಡ್ಯೂಸ್ ಮಾಡಬೇಕು. 9 minus 1 will be 8. ಸೊ 8th ಪೊಸಿಷನ್ ಅಲ್ಲಿ 7. ನೆಕ್ಸ್ಟ್ 1. ಸೊ 1 ಎಲ್ಲಿದೆ? ಇಲ್ಲಿದೆ. ಅದರ ಪೊಸಿಷನ್ ಏನಿದೆ 2. ಸೊ ರೆಡ್ಯೂಸ್ ಇಟ್ ಬೈ 1. ಸೊ ಫಸ್ಟ್ ಪೊಸಿಷನ್ ಅಲ್ಲಿ 1 ಅನ್ನ ಕೂರಿಸ್ತೀವಿ. ನೆಕ್ಸ್ಟ್ 4. 4 ಏನು ಹೇಳ್ತಾ ಇದೆ, 7th ಪೊಸಿಷನ್ ಅಂತ ಇದೆ, ರೆಡ್ಯೂಸ್ ಇಟ್ ಬೈ 1. ಸೊ 6th ಪೊಸಿಷನ್ಗೆ 4 ಅನ್ನ ಕೂರಿಸೋಣ. ನೆಕ್ಸ್ಟ್ 2. ಸೊ 2 ಏನು ಹೇಳ್ತಾ ಇದೆ, 3rd ಪೊಸಿಷನ್, ರೆಡ್ಯೂಸ್ ಇಟ್ ಬೈ 1. ಸೊ ಇಟ್ ವಿಲ್ ಬಿ 2. ಸೊ ಏನಾಯ್ತು, 2nd ಪೊಸಿಷನ್ಗೆ ನಾನು 2 ಅನ್ನ ಕೂರಿಸ್ಬೇಕು. ನೆಕ್ಸ್ಟ್ 3 ಅನ್ನ ಕೂರಿಸ್ಬೇಕು. 3 is telling 5th ಪೊಸಿಷನ್, ರೆಡ್ಯೂಸ್ ಇಟ್ ಬೈ 1. ಸೊ 4. 4th ಪೊಸಿಷನ್ಗೆ 3. ನೆಕ್ಸ್ಟ್ 3 ಅನ್ನ ಕೂರಿಸ್ಬೇಕು. ಅಪ್ಡೇಟೆಡ್ 3 ವ್ಯಾಲ್ಯೂ ಏನು 4, ರೆಡ್ಯೂಸ್ ಇಟ್ ಬೈ 1. ಸೊ 3rd ಪೊಸಿಷನ್ಗೆ 3 ಅನ್ನ ಕೂರಿಸ್ಬೇಕು. ನೆಕ್ಸ್ಟ್ ಈಸ್ 1. ಸೊ 1 ನ ಅಪ್ಡೇಟೆಡ್ ವ್ಯಾಲ್ಯೂ ಏನು 1, ರೆಡ್ಯೂಸ್ ಇಟ್ ಬೈ 1. ಸೊ 1 minus 1 will be 0. ಸೊ 0th ಪೊಸಿಷನ್ಗೆ 1 ಅನ್ನ ಕೂರಿಸ್ತೀವಿ. ಇನ್ನು ಉಳಿದಿರುವಂತದ್ದು 4 ಮಾತ್ರ. 4 ಏನು ಹೇಳ್ತಾ ಇದೆ, 6th ಪೊಸಿಷನ್ ಅಂತ ಇದೆ, ರೆಡ್ಯೂಸ್ ಇಟ್ ಬೈ 1. ಸೊ 5. 5th ಪೊಸಿಷನ್ಗೆ 4 ಅನ್ನ ಕೂರಿಸ್ತೀವಿ. ನೋಡಿ, ನಾನು ಯಾವುದೇ ಕಾರಣಕ್ಕೂ ಈ ಒಂದು ಪ್ರಾಬ್ಲಮ್ ಅಲ್ಲಿ ಇನ್ಸರ್ಷನ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದಕ್ಕೆ ನಾನು ಟ್ರೈಯೇ ಮಾಡಿಲ್ಲ. ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ ಅದೇ ಸಾರ್ಟ್ ಆಯ್ತು. 1 2 3 4 6 7 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆಯಾ? ಎಸ್. ನಾವು ಟ್ರೈ ಮಾಡಿದ್ದೇನು, ಪ್ರತಿಯೊಂದು ಎಲಿಮೆಂಟ್ ಏನು ಕೊಟ್ಟಿದ್ದಾರೆ ಅವುಗಳ ಪೊಸಿಷನ್ ಅನ್ನ ನೋಡೋದಕ್ಕೆ ಟ್ರೈ ಮಾಡಿದ್ವಿ. ಪೊಸಿಷನ್ ಸಿಕ್ಕಿದೆಯಾ? ಎಸ್. 3 ಅಂತ ನೋಡಿದ್ರೆ 3 ನ ಪೊಸಿಷನ್ ಏನು, either 3 or 4 ಇಂಡೆಕ್ಸ್. 7th ಪೊಸಿಷನ್ ಏನು, either 8 or 9th ಇಂಡೆಕ್ಸ್. ಸೊ ಈ ರೀತಿ ನಮಗೆ ಪೊಸಿಷನ್ ಆಫ್ ದಿ ಎಲಿಮೆಂಟ್ಸ್ ಗಳು ಕೂಡ ಗೊತ್ತಾಯಿತು. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ, ಪ್ರತಿಯೊಂದು ಎಲಿಮೆಂಟ್ ಗಳನ್ನ ಅರೇಗೆ ಇನ್ಸರ್ಟ್ ಮಾಡಿ, ನೇಮ್ ಮಾಡಿ, ಇಂಡೆಕ್ಸ್ ಮಾಡಿ, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಮತ್ತೆ ಕೀ ವ್ಯಾಲ್ಯೂನ ಕಂಡುಹಿಡಿದ್ವಿ. So key value will be equal to the maximum value in the given list. ಗೊತ್ತಾಯ್ತಾ? ನೆಕ್ಸ್ಟ್
ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ, ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರೆದ್ವಿ. ಆದ್ರೆ ಇನಿಷಿಯಲ್ ಅಲ್ಲಿ ನಾವಿನ್ನು ಟ್ರಾವರ್ಸಿಂಗ್ ಶುರು ಮಾಡದೇ ಇರೋ ಕಾರಣ ಪ್ರತಿಯೊಂದು ಎಲಿಮೆಂಟಿನ ಫ್ರೀಕ್ವೆನ್ಸಿ ಕೌಂಟ್ 0. ನೆಕ್ಸ್ಟ್ ಸ್ಟೆಪ್ ಏನು, ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರಿಬೇಕು. ಪ್ರತಿಯೊಂದು ಎಲಿಮೆಂಟ್ ಎಷ್ಟು ಸಲ ರಿಪೀಟ್ ಆಗಿದೆ ಅಂತ. 0 ಇಂದ ಫ್ರೀಕ್ವೆನ್ಸಿ ಯಾಕೆ ಶುರು ಮಾಡಿದ್ದು, 0 ಇಂದಾನೆ ನಮ್ಮ ರೇಂಜ್ ಇದ್ದಿದ್ದು ಅಪ್ ಟು ಮ್ಯಾಕ್ಸಿಮಮ್ ಎಲಿಮೆಂಟ್ 7. ಯಾಕಂದ್ರೆ ನಾವು ಕೇವಲ ಪಾಸಿಟಿವ್ ಎಲಿಮೆಂಟ್ಸ್ ಗಳನ್ನ ಮಾತ್ರ ಕೌಂಟಿಂಗ್ ಸಾರ್ಟ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬರುವಂತದ್ದು ಫೋರ್ತ್ ಸ್ಟೆಪ್. ಸೊ ಫೋರ್ತ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ, ಸೈಜ್ ಆಫ್ ದ ಅರೇ ಅನ್ನ ಹುಡುಕೋದಕ್ಕೋಸ್ಕರ ಫಸ್ಟ್ ಎಲಿಮೆಂಟಿನ ಫ್ರೀಕ್ವೆನ್ಸಿ ಕೌಂಟ್ ಅದೇ ರೀತಿ ಬರ್ಕೊಂಡು ಇನ್ನೆಲ್ಲ ಆಡ್ ಮಾಡ್ತಾ ಹೋದ್ವಿ. 0 + 2 = 2, 2 + 1 = 3, 3 + 2 = 5 ಆ ರೀತಿ. ಸೊ ನಮಗೆ ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಅರೇ ಮತ್ತೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಈಕ್ವಲ್ ಆದಾಗ ಏನ್ ಗೊತ್ತಾಯ್ತು, ನಾವು ಕರೆಕ್ಟ್ ಆಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಿದೀವಿ ಅಂತ. ಫಿಫ್ತ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ, ಪ್ರತಿಯೊಂದು ಎಲಿಮೆಂಟ್ ಅಂದ್ರೆ ನಮಗೆ ಸೈಜ್ ಆಫ್ ದಿ ಅರೇ 10 ಬಂದಿತ್ತು. ಸೊ 10 ಸೈಜ್ ನಾನು ಕ್ರಿಯೇಟ್ ಮಾಡಿ 0 ಇಂದ ಇಂಡೆಕ್ಸಿಂಗ್ ಶುರು ಮಾಡಿದ್ರಿಂದ ಅದು ಯಾವ ಪೊಸಿಷನ್ ಅನ್ನ ತೋರಿಸ್ತಾ ಇತ್ತು ಅದಕ್ಕಿಂತ ಒಂದು ಪೊಸಿಷನ್ ಕಡಿಮೆ, ಒಂದು ಪೊಸಿಷನ್ ಅನ್ನ ರೆಡ್ಯೂಸ್ ಮಾಡಿ ಅಲ್ಲಿಗೆ ಪ್ಲೇಸ್ ಮಾಡ್ತಾ ಇದ್ವಿ. ಸೊ ಪೊಸಿಷನ್ ಕೂಡ ನಮಗೆ ಸಿಕ್ಕಿದೆ. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಏನಾದ್ರೂ ಡೌಟ್ ಇದ್ರೆ ಈ ಒಂದು ವಿಡಿಯೋದಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.